ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಸೀರೆನ ಯಾವ ರೀತಿ ಉಡಿಸೋದು ಅಂತ ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ಉಡಿಸೋದು ತುಂಬ ಸುಲಭವಾಗಿ ಅಂತ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಈಗ ನಾನು ಯಾವ ರೀತಿ ಉಡಿಸ್ತೀನಿ ಅಂತಂದರೆ, ಸೀರೆ ತುಂಬ ಸಿಂಪಲ್ಲಾಗಿ ನಾವು ಯಾವ ರೀತಿ ನೆರಿಗೆನ ಹೊಯ್ಕೊಳ್ತೀವೋ ಅಂದರೆ ಮಾಮೂಲಿ ನೆರಿಗೆ ಯಾವ ರೀತಿ ಮಾಡ್ಕೊಳ್ತೀವೋ ಆ ರೀತಿಯಾಗಿ ನೆರಿಗೆನ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಒಂದೊಂದಾಗಿ ತುಂಬ ಅಂದರೆ ಮೀಡಿಯಮ್ ಆಗಿರಬೇಕು ನೆರಿಗೆ. ತೀರಾ ದೊಡ್ಡನು ಬೇಡ, ತೀರಾ ಉದ್ದನು ಬೇಡ, ಚಿಕ್ಕನು ಬೇಡ, ಆ ಥರ ತುಂಬ ಅಂದರೆ ಮೀಡಿಯಮ್ ಆಗಿದ್ರೆ ಸಾಕು. ಹೀಗೆ ನಿಧಾನವಾಗಿ ಈ ಥರ ಉಳ್ಕೊಂಡು ಫುಲ್ಲು ಮಾಡ್ಕೊಂಡು ಆ ಥರ ಅಲ್ಲಿಗೆ ನೋಡಿ, ಈ ಥರ ಎಷ್ಟಾಗುತ್ತೆ ನೋಡ್ಕೊಂಡು ಅಷ್ಟು ಮಾಡ್ಕೊಂಡು ಅಲ್ಲಿಗೆ ನೋಡಿ ಒಂದು ನಾನು ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಹಂಗೆ ಕಂಟಿನ್ಯೂ ಮಾಡಬೇಕು, ನೆರಿಗೆನ ಮಾಡ್ಕೋಬೇಕು ನೋಡಿ. ಹೀಗೆ ಹಂಗೆ ಹೊಸಬ್ರು ನಾನು ವಿಡಿಯೋ ನೋಡ್ತಾ ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡ್ತೀರೋ ಕೊನೆಯವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಸೀರೆ ಉಡಿಸ್ತೀನಿ. ತುಂಬ ಸುಲಭವಾಗಿ ಉಡಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಈಗೆಲ್ಲ ಫುಲ್ಲು ನೆರಿಗೆನ ಫುಲ್ ನೆರಿಗೆ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನೆರಿಗೆ ಮಾಡ್ಕೊಂಡಿದ್ದೀನಿ, ಈ ಥರ ಮಾಡ್ಕೊತಾ ಇದ್ದೀನಿ. ಹಂಗೆ ನೋಡ್ತಾ ಇರಿ ಯಾವ ರೀತಿ ಉಡಿಸ್ತೀನಿ ಅಂತ ನೀವು ಕೂಡ. ಹಂಗೆ ಯಾರಾದರೂ ಹೊಸಬ್ರು ಏನಾದರೂ ಸೀರೆ ಉಡಿಸ್ಬೇಕು ಅಂತಂದರೆ ತುಂಬ ಸುಲಭವಾಗಿ ಸೀರೆನ ಉಡಿಸ್ಬೋದು. ಸೀರೆ ಉಡಿಸೋದೇನಂತ ದೊಡ್ಡ ಕೆಲಸನೇ ಏನಲ್ಲ, ಅಂದರೆ ಏನು ರಿಸ್ಕೇ ಇಲ್ಲ. ತುಂಬ ಸುಲಭವಾಗಿ ಉಡಿಸ್ಕೊಳ್ಬೋದು ಸೀರೆ ಮಾತ್ರ. ತುಂಬ ಬೇಗ ಕಡಿಮೆ ಸಮಯದಲ್ಲೂ ಕೂಡ ಉಡಿಸ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೋಡಿ ಹೀಗೆ ನೆರಿಗೆ ಮಾಡ್ಕೊಂಡಿದ್ದೀನಿ. ಒಂದೊಂದನ್ನು ಕೂಡ ಸಮ ಮಾಡ್ಕೋಬೇಕು ನೀಟಾಗಿ. ಈಗ ಸಮ ಮಾಡ್ಕೊಂಡಾದ್ಮೇಲೆ ಕ್ಲಿಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅಲ್ಲಿಗೆ. ನೋಡಿ ಇಲ್ಲಿಗೆ ಸೇರಿಸ್ಕೊಂಡಿದ್ದೀನಿ ಕ್ಲಿಪ್ಪನ್ನು. ನೋಡಿ ಈ ಥರ ನೆರಿಗೆನ ಮಾಡ್ಕೊಳ್ಬೋದು. ತುಂಬ ಅಂದರೆ ಸಾಫ್ಟಾಗಿರೋ ಸೀರೆನಲ್ಲೂ ಕೂಡ ತುಂಬ ಸುಲಭವಾಗಿ ಉಡಿಸ್ಬೋದು ನೋಡಿ ಸೀರೆನ. ನೋಡಿ ಹೀಗೆ ನಾನು ಇಷ್ಟುದ್ದ ಇದು ಸೆರಗನ್ನು ಬಿಟ್ಕೊಂಡಿದ್ದೀನಿ ಸೆರಗು ಮಾಡ್ಕೊಳ್ಳೋದಕ್ಕೆ ಅಂತ. ಸೆರಗು ಏನಿಲ್ಲ ಅದನ್ನು ಒಂದು 3 ಮೊಳದಷ್ಟು ಬಿಟ್ಕೊಂಡಿದ್ದೀನಿ ನೋಡಿ. ಹೇಗೆ ಇದಾದಮೇಲೆ ಈಗೆಲ್ಲ ನಿಧಾನವಾಗಿ ನೆರಿಗೆನೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಸೆಂಟ್ರಿಗೂ ಕ್ಲಿಪ್ ಹಾಕ್ಕೊಂಡು ಈ ಥರ ನಿಧಾನವಾಗಿ ಒಂದೊಂದನ್ನು ಕ್ಲಿಪ್ ಹಾಕ್ಕೊಬೇಕು ನೋಡಿ. ಕ್ಲಿಪ್ ಹಾಕ್ಕೊಂಡ್ರೇ ಆಗೋದು. ಕ್ಲಿಪ್ಪು ಅಥವಾ ಇಲ್ಲಾಂದರೆ ಗುಂಡು ಪಿನ್ನು, ಇಲ್ಲಾಂದರೆ ಪಿನ್ ಬರುತ್ತಲ್ಲ ಹಾಕ್ಕೊಳ್ಳಿ ನೋಡಿ. ಹೇಗೆ ಮತ್ತೆ ಈಗ ಇನ್ನು ಸ್ವಲ್ಪ ದೂರ ಬಿಟ್ಟು ಮತ್ತೆ ಅಂದರೆ ತುಂಬ ಸಾಫ್ಟಾಗಿದೆಯಲ್ವ ಸೀರೆ, ಜಾರುತ್ತೆ. ಹಂಗಾಗಿ ಇಲ್ಲ ನೆರಿಗೆ ಎಲ್ಲ ಮಿಕ್ಸ್ ಆಗೋಗುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡ್ರೆ ನೀಟಾಗಿ ಸುಲಭವಾಗಿ ಕೂಡ ಪಿನ್ ಮಾಡ್ಕೊಳ್ಬೋದು, ನೀಟಾಗಿ ಉಡಿಸ್ಕೊಳ್ಬೋದು ದೇವರಿಗೆ ಸೀರೆನ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಸಿಯಾಗಿ ಬೇಗ ಉಡಿಸ್ಕೋಬೋದು ನೋಡಿ. ಹೀಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫುಲ್ಲು ಎಲ್ಲ ನೆರಿಗೆನ ಒಂದೊಂದಾಗಿ ತುಂಬ ಅಂದರೆ ನಿಧಾನವಾಗಿ ರೆಡಿ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದಾರಲ್ಲ ಹಿಂಗೆ ರೆಡಿ ಮಾಡಿಕೊಂಡು ಅಲ್ಲಿಗೂ ಒಂದು ಕ್ಲಿಪ್ಪನ್ನು ಹಾಕ್ಕೋತೀನಿ. ನಾನು ಹೇಳಿದ್ನಲ್ವ, ಕ್ಲಿಪ್ಪು ಅಥವಾ ಗುಂಡು ಪಿನ್ನು ಎರಡರಲ್ಲೊಂದಾದರೂ ಕೂಡ ಬಳಸ್ಕೊಳ್ಳಿ. ನಾನು ಕ್ಲಿಪ್ಪನ್ನೇ ಹಾಕ್ಕೊಂಡಿದ್ದೀನಿ. ಅದು ಹೀಗೆ ರೆಡಿ ಆಯಿತು ಇದು ಸೀರೆ ಇಷ್ಟು. ಈಗ ಸೆರಗನ್ನು ರೆಡಿ ಮಾಡ್ಕೊತೀನಿ. ಸೆರಗಿಗೂ ಕೂಡ ಇದೇ ಥರ ನಾವು ಮಾಮೂಲಿ ಸೀರೆಗೆ ಏನು ನೆರಿಗೆ ಮಾಡ್ಕೊಂಡ್ವೋ ಅದೇ ಥರ ತುಂಬ ಅಂದರೆ ಮಾಮೂಲಿ ಚಿಕ್ಕದಾಗಿ ನೆರಿಗೆ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಇಷ್ಟೇ. ಇಲ್ಲಿಗೆ ನಾನು ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ತೀನಿ ನೋಡಿ.
ಹೀಗೆ ನಿಧಾನಕ್ಕೆ ಇಲ್ಲೂ ಕೂಡ ಇನ್ನು ಸ್ವಲ್ಪ ದೂರ ಮುಂದೆ ಬಂದು ಅಲ್ಲೂ ಕೂಡ ನಿಧಾನವಾಗಿ ನೆರಿಗೆನ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ಅಲ್ಲಿಗೂ ಒಂದು ಕ್ಲಿಪ್ಪನ್ನು ಹಾಕ್ಕೊಬೇಕು. ನೋಡಿ ಎಲ್ಲಗೂ ಕೂಡ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ? ಸೆರಗು ನೋಡಿಕೊಂಡು ನಿಧಾನವಾಗಿ, ಅಂದರೆ ಅಗಲ ಚಿಕ್ಕ ನಿಮ್ಗಿನ್ನ ಅಗಲ ಬೇಕು ಅನ್ನೋರು ಅಗಲ ಕೂಡ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಆಗಿದೆ, ತೀರಾ ಚಿಕ್ಕದಾಗೂ ಸೆರಗಿಲ್ಲ, ತೀರಾ ದೊಡ್ಡದಾಗೂ ಮಾಡ್ಕೊಂಡಿಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಯಾವ ರೀತಿ ಬೇಕು ಅಂತ ಮಾಡ್ಕೊಳ್ಳಿ. ಅಂದರೆ ಈ ಥರ ಮಾಡ್ಕೊಂಡಿದ್ದೀನಿ ನಾನು, ಯಾವ ರೀತಿ ಮಾಡಿದ್ದೀನೋ ಅದೇ ಥರ ಮಾಡಿಕೊಂಡ್ರು ತುಂಬ ಬೇಗ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಈಸಿ ಕೂಡ ಮಾಡ್ಕೊಳ್ಳೋದು. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಈ ಥರ ನೆರಿಗೆ ಎಲ್ಲ ಈ ಥರ ಇಟ್ಕೊಬೇಕು. ಎತ್ಕೊಳ್ಳೋದು ಕೂಡ ನೆರಿಗೆ, ಇದು ಸೆರಗು, ಇದು ಸೀರೆ ಮುಂದೆ ಉಡ್ಸೋದಕ್ಕೆ ಅಂತ. ಇದು ಎರಡು ಕೂಡ ರೆಡಿ ಆಯಿತು. ಈಗ ನಾನು ಯಾವ ರೀತಿ ಉಡಿಸ್ತೀನಿ ಅಂತ ಒಂದು ಸಲ ನೋಡಿ ಬನ್ನಿ. ಹೆಂಗೆ ಅಂದರೆ ತುಂಬ ಸುಲಭವಾಗಿ, ಕೇವಲ 2 ಇದಿದ್ರೆ ಸಾಕು. ಬಿಂದಿಗೆ ಮತ್ತು ಕೋಲು 2 ಇದ್ರೇ ಸಾಕು, ಬೇಗ ಆಗುತ್ತೆ. ನೋಡಿ ನಾನು ನೀರು ಬಿಂದಿಗೆಗೆ ನಾನು ಫಸ್ಟು ಅರಿಶಿನ, ಕುಂಕುಮ, ಹೂವು, ಒಂದು ಕಾಯಿನೂ ಎಲ್ಲ ಹಾಕ್ಕೊಂಡಿದ್ದೀನಿ. ನೀವು ಯಾವ ರೀತಿ ಹಾಕ್ಕೊಳ್ತೀರೋ ಆ ಥರ ಹಾಕ್ಕೊಳ್ಳಿ. ಒಂದು ಬಿಂದಿಗೆಗೆ ಅಂದರೆ ಕಂಠಕ್ಕೆ ನಾವು ಅರಿಶಿನ ದಾರನ್ನು ಕಟ್ಕೋಬೇಕು. ಕಟ್ಕೊಂಡು ಅದಾದಮೇಲೆ ಈಗ ಸೀರೆ ಉಡಿಸೋವಾಗ ಆ ಕಡೆ ಈ ಕಡೆ 2 ಕಡೆನೂ ಕೂಡ ಸಮ ಬರೋ ಹಾಗೆ ಹಾಕ್ಕೊಳ್ಬೇಕು. ಸೆರಗನ್ನು ಸೈಡ್ಗೆ ಹಾಕ್ಕೋಬೇಕು. ಸೆರಗನ್ನು ಸೈಡ್ಗೆ ಹಾಕ್ಕೊಂಡು ಆಮೇಲೆ ನಾವು ಸೀರೆನ ಉಡ್ಸೋದಕ್ಕೆ ಅಂತ ರೆಡಿ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಸಮ 2 ಕಡೆನೂ ಕೂಡ ಸಮ ಭಾಗ ಬರೋ ಹಾಗೆ ಮಾಡ್ಕೋಬೇಕು. ಹೀಗೆ ಮಾಡ್ಕೋಬೇಕು. ನೋಡಿ ಈ ಥರ ಆದಮೇಲೆ ಒಂದು ದಾರನ ತೊಗೊಂಡಿದ್ದೀನಿ. ದಾರ ತೊಗೊಂಡು ಏನು ಮಾಡ್ತೀನಿ ಅಂತ ಒಂದು ಸಲ ನೋಡಿ. ಈಗ ಅದು ಸೀರೆ ಎಲ್ಲ ಜಾರುತ್ತೆ ಅಲ್ವಾ, ಬಿದ್ದೋಗ್ತಾ ಇರುತ್ತೆ. ಬಿದ್ದೋಗ್ದಿರೋ ಹಾಗೆ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ನೋಡಿ ಹೀಗೆ ಕಟ್ಕೋಬೇಕು. ಕಟ್ಕೊಂಡಾಗ ಏನಪ್ಪ ಅಂತಂದರೆ, ಅಂದರೆ ಸೀರೆ ಕೂಡ ಜಾರಲ್ಲ, ಬಿದ್ದೋಗಲ್ಲ, ನೀಟಾಗಿ ಕೂರುತ್ತೆ, ಹಂಗೆ ಇರುತ್ತೆ. ಸ್ಮೂತ್ ಸೀರೆಗಳಾಗಿರ್ತಾವಲ್ಲ ಆವಾಗ ಈ ಥರ ಕಟ್ಕೊಂಡ್ಬಿಟ್ರೆ ದಾರನ ಜಾರೋದಿಲ್ಲ ಸೀರೆ ಮಾತ್ರ. ಕೆಲವೊಬ್ಬೊಬ್ಬರು ಅಲ್ಲಿಗೆ ನಾವು ಏನು ಮಾಡ್ತಾರೆ ಅಂತಂದರೆ ಇದು ಪಿನ್ ಹಾಕ್ತಾರೆ ಅಥವಾ ಸೂಜಿ ದಾರದಲ್ಲಿ ಒಂದು ಹೊಲಿಗೆನ ಹಾಕ್ಕೊಂತಾರೆ. ಅದ್ರ ಬದಲು ಬೇಡ, ಈ ಥರ ಒಂದು ದಾರನ ತೊಗೊಂಡು ಕಟ್ಬಿಟ್ರೆ ಸೀರೆನೂ ಕೂಡ ಜಾರಲ್ಲ, ನೀಟಾಗಿ ಕೂರುತ್ತೆ. ಅದಕ್ಕೋಸ್ಕರ ನೋಡಿ ಹೀಗೆ ಕಟ್ಟಿದಾದ್ಮೇಲೆ ಸೀರೆನೆಲ್ಲ ಮೇಲಿದ್ದಿರುತ್ತಲ್ಲ ಅದನ್ನೆಲ್ಲ ಹೀಗೆ ಕಂಠ ಬರುತ್ತಲ್ವ, ಬಿಂದಿಗೆದ ಕಂಠಕ್ಕೆಲ್ಲ ಈ ಕಡೆ ಪ್ರೆಸ್ ಮಾಡ್ಕೋಬೇಕಾಗತ್ತೆ.